ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಶ್ಚಿಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ಮೇ ತಿಂಗಳ ಕೊನೆಯಲ್ಲಿ ನಡೆಯಲಿರುವ ಆ ಕಣ್ಣೀರಿನ ಮತ್ತು ಆಶ್ಚರ್ಯದ ಕಥೆ ಕೇಳಿದರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಾ. ವಿಶೇಷವಾಗಿ ಮೇ ತಿಂಗಳ ಕೊನೆಯಲ್ಲಿ ನಿಮ್ಮ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುವ ಮುನ್ಸೂಚನೆ ನೀಡ್ತಾ ಇವೆ. ನಿಮ್ಮ ರಾಶಿಯ ಅಧಿಪತಿ ಕುಜ ಒದಗಿಸುವ ತೀವ್ರವಾದ ಇಚ್ಛಾಶಕ್ತಿ ಮತ್ತು ನಿಗೂಢ ವ್ಯಕ್ತಿತ್ವದ ನಡುವೆ ಕೂಡ ನಿಮ್ಮ ಜೀವನದ ನೆಮ್ಮದಿಯನ್ನೇ ಕೆಡಿಸೋದಕ್ಕೆ ಹೊಂಚು ಹಾಕುತ್ತಿರುವ ಆ ಒಂದು ಅಕ್ಷರದ ವ್ಯಕ್ತಿ ಯಾರು ಗೊತ್ತಾ? ಹೌದು, ನಿಮ್ಮ ಅತ್ಯಂತ ಆಪ್ತ ವಲಯದಲ್ಲೇ ಇದ್ಕೊಂಡು ಡಿ ಅಥವಾ ಎಸ್ ಅಕ್ಷರದಿಂದ ಹೆಸರು ಆರಂಭವಾಗುವ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ನಂಬಲಾಗದ ಟ್ವಿಸ್ಟ್ ಒಂದು ಎದುರಾಗಲಿದೆ. ಈ ವಿಡಿಯೋ ನಿಮ್ಮ ಕಣ್ಣಿಗೆ ಆಕಸ್ಮಿಕವಾಗಿ ಬಿದ್ದಿಲ್ಲ. ಆ ಪರಮಶಿವನ ಮತ್ತು ಜಗನ್ಮಾತೆಯ ಆಶೀರ್ವಾದ ಇಲ್ಲದೆ ಈ ಎಚ್ಚರಿಕೆಯ ನುಡಿಗಳು ನಿಮ್ಮ ಕಿವಿಗಳಿಗೆ ಬೀಳೋದಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಜೀವನದಲ್ಲಿ ಇದುವರೆಗೆ ಕಾಡುತ್ತಿದ್ದ ನಿಗೂಢ ಸಮಸ್ಯೆಗಳಿಗೆ ಕೊನೆ ಹಾಡುವ ಸಮಯ ಹತ್ತಿರ ಬಂದಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋ ಇಷ್ಟ ಆಯ್ತಂದರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಬರೀರಿ. ಈ ಒಂದು ಮಂತ್ರ ನಿಮ್ಮ ಇಡೀ ದಿನದ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತೆ. ವೃಶ್ಚಿಕ ರಾಶಿಯವರ ಅಂತರಂಗ ಮತ್ತು ಮಾನಸಿಕ ಸ್ಥಿತಿ. ವೃಶ್ಚಿಕ ರಾಶಿಯವರೇ ಸ್ವಭಾವದ ನೀವು ಎಲ್ಲರ ಮುಂದೆ ತುಂಬ ಕಠಿಣವಾಗಿ, ಗಂಭೀರವಾಗಿ ಮತ್ತು ಯಾರೂ ಸುಲಭವಾಗಿ ನಿಮ್ಮ ಮನಸ್ಸನ್ನು ಓದಲು ಸಾಧ್ಯವಾಗದಂತಹ ರಹಸ್ಯ ವ್ಯಕ್ತಿಯಂತೆ ಕಾಣಿಸ್ತೀರ. ಜಗತ್ತು ನಿಮ್ಮನ್ನು ನೋಡಿ ಇವರಿಗೆ ಯಾವ ಕಷ್ಟನೂ ಇಲ್ಲ, ಇವರು ತುಂಬ ಸ್ಟ್ರಾಂಗ್ ಮತ್ತು ತಮಗನಿಸಿದ್ದನ್ನು ಸಾಧಿಸ್ತಾರೆ ಅಂದ್ಕೊಳ್ತಾರೆ. ಆದರೆ ನಿಮ್ಮ ಒಳ ಮನಸ್ಸಿನ ಕನ್ನಡಿ ಮತ್ತು ಅದರೊಳಗಿನ ತೀವ್ರವಾದ ಆಂತರಿಕ ಯಾತನೆ ಆ ದೇವರಿಗೆ ಮಾತ್ರ ಗೊತ್ತು. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸುತ್ತಿರುವ ಮಾನಸಿಕ ಒತ್ತಡ ಅಷ್ಟಿಷ್ಟಲ್ಲ. ಆಗಲೆಲ್ಲ ಎಲ್ಲರ ಮುಂದೆ ಕಠಿಣವಾಗಿ ನಡೆಸುತ್ತಾ ಇಡೀ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ತಿರುಗುವ ನೀವು ರಾತ್ರಿಯಾಗುತ್ತಿದ್ದಂತೆ ಏಕಾಂಗಿಯಾಗಿ ಕಣ್ಣೀರು ಹಾಕ್ತೀರಾ. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೇನೆ, ಯಾರ ದ್ರೋಹಕ್ಕೂ ಮಾಡಿಲ್ಲ, ಆದರೂ ನನ್ನ ಜೀವನದಲ್ಲಿ ಯಾಕೆ ಇಷ್ಟೊಂದು ಪರೀಕ್ಷೆಗಳು, ನನ್ನವರು ಯಾಕೆ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಮೌನವಾಗಿ ನೊಂದ ದಿನಗಳು ನೂರಾರು ಇವೆ. ನಿಮ್ಮ ಕುಟುಂಬಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ ಅಥವಾ ನಿಮ್ಮ ಸಂಗಾತಿಗಾಗಿ ನಿಮ್ಮ ಸ್ವಂತ ಆಸೆಗಳನ್ನು, ವೈಯಕ್ತಿಕ ಕನಸುಗಳನ್ನು ನೀವೇ ನುಂಗಿ ಹಾಕಿದ್ದೀರಿ. ಆದರೂ ನಿಮಗೆ ಸಿಗಬೇಕಾದ ಪ್ರೀತಿ ಮತ್ತು ಕೃತಜ್ಞತೆ ಸಿಗ್ತಾ ಇಲ್ಲ ಎಂಬ ಬೇಸರ ನಿಮ್ಮನ್ನು ಒಳಗೊಳಗೆ ಕೊರಗ್ತಾ ಇದೆ. ವೃಶ್ಚಿಕ ರಾಶಿಯವರೇ, ನಿಮ್ಮ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ನೀವು ಯಾರನ್ನಾದರೂ ಒಮ್ಮೆ ನಂಬಿದರೆ ಅವರಿಗಾಗಿ ಪ್ರಾಣ ಕೊಡೋದಕ್ಕೆ ಸಿದ್ಧ ಆಗಿರ್ತೀರ ಮತ್ತು ಯಾರಾದರೂ ದ್ರೋಹ ಮಾಡಿದರೆ ಅದನ್ನು ಮರೆಯುವುದು ಸಾಧ್ಯನೇ ಇಲ್ಲ. ಆದರೆ ಅದೇ ನಂಬಿಕೆಯನ್ನು ಇಟ್ಕೊಂಡು ನಿಮ್ಮ ಬೆನ್ನಿಗೆ ಚೂರಿ ಹಾಕುವವರ ಸಂಖ್ಯೆ ನಿಮ್ಮ ಸುತ್ತಲೂ ಹೆಚ್ಚಾಗ್ತಾ ಇದೆ. ನಿಮ್ಮ ಚಾಣಾಕ್ಷತನ, ನಿಮ್ಮ ರಹಸ್ಯ ಸಾಧನೆಗಳನ್ನು ನೋಡಿ ಹೊರಗೆ ಹೊಗಳುವ ಜನ ನಿಮ್ಮ ಬೆನ್ನ ಹಿಂದೆ ಅಸೂಯೆಯ ಬೆಂಕಿಯಲ್ಲಿ ಉರಿದು ಹೋಗ್ತಾ ಇದ್ದಾರೆ. ಈಗ ನಿಮ್ಮ ಜೀವನದಲ್ಲಿ ನಿಶ್ಶಬ್ದವಾಗಿ ಒಂದು ದೊಡ್ಡ ತಿರುವು ಬರ್ತಾ ಇದೆ. ನಾನು ಮೊದಲೇ ಹೇಳಿದಂತೆ ಆ ಒಂದು ನಿರ್ದಿಷ್ಟ ಅಕ್ಷರದ ವ್ಯಕ್ತಿ ನಿಮ್ಮ ನಂಬಿಕಸ್ಥ ಸ್ನೇಹಿತರಲ್ಲಿ ಒಬ್ಬರು ಅಥವಾ ನಿಮ್ಮ ದಿನನಿತ್ಯದ ಕೆಲಸದ ಜಾಗದಲ್ಲಿ ಇರುವವರು. ನಿಮ್ಮ ಈ ಅತಿಯಾದ ನಂಬಿಕೆಯನ್ನು ದೌರ್ಬಲ್ಯ ಅಂತ ಅಂದ್ಕೊಂಡಿದ್ದಾರೆ. ಇವರು ಹೊರಗೆ ನಿಮ್ಮ ಹಿತೈಷಿಯಂತೆ ನಡೆಸುತ್ತಾ ನಿಮ್ಮ ಪ್ರತಿಯೊಂದು ರಹಸ್ಯವನ್ನು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ನಿಮ್ಮ ಆರ್ಥಿಕ ಸ್ಥಿತಿ, ನಿಮ್ಮ ಕೌಟುಂಬಿಕ ಸಮಸ್ಯೆಗಳು ಎಲ್ಲವನ್ನೆಲ್ಲ ಕೂಡ ನಿಮ್ಮಿಂದಲೇ ಪ್ರೀತಿಯಿಂದ ಕೇಳಿ ತಿಳಿದುಕೊಂಡು ಸಮಯ ಸಾಧಿಸಿ ಅದನ್ನೇ ನಿಮ್ಮ ವಿರುದ್ಧ ಬಳಸುವ ಕುತಂತ್ರ ನಡೆಸ್ತಾ ಇದೆ. ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರ್ದು ಎಂಬ ಗೊಂದಲದಲ್ಲಿ ನೀವಿದ್ರೂ ಈ ದಿನಗಳಲ್ಲಿ ನಿಮ್ಮ ಅಂತಃಪ್ರಜ್ಞೆ, ಗಟ್ ಫೀಲಿಂಗ್ ಅನ್ನೋದು ನಿಮಗೆ ನೀಡುವ ಎಚ್ಚರಿಕೆಯನ್ನು ನಿರ್ಲಕ್ಷ್ಯ ಮಾಡಬೇಡಿ. ತೀವ್ರವಾದ ಕೋಪ, ದ್ವೇಷ ಅಥವಾ ಕೋಪದ ಜ್ವಾಲೆ ತೀವ್ರವಾಗಿ ಇರುತ್ತೆ. ನಿಮ್ಮಲ್ಲಿ ಯಾವುದೇ ಕಲ್ಮಶ ಇರೋದಿಲ್ಲ. ಆದರೆ ಯಾರಾದರೂ ನಿಮ್ಮನ್ನು ಮೋಸ ಮಾಡೋದಕ್ಕೆ ನೋಡಿದರೆ ನೀವು ತಕ್ಷಣವೇ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಯೋಚನೆ ಮಾಡ್ತೀರಾ. ಆದರೆ ಮುಂಬರುವ ಈ 4 ದಿನಗಳಲ್ಲಿ ನಿಮ್ಮ ಈ ತೀವ್ರವಾದ ಕೋಪ ಮತ್ತು ಪ್ರತೀಕಾರದ ಗುಣನೇ ನಿಮಗೆ ಶತ್ರು ಆಗುವ ಸಾಧ್ಯತೆ ಕೂಡ ಇರುತ್ತೆ. ಸಣ್ಣ ವಿಷಯಕ್ಕೂ ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾಗಿ ನೀವು ನಿಮ್ಮ ರಹಸ್ಯಗಳನ್ನು ಬೇರೆಯವರ ಮುಂದೆ ಆಡಿಕೊಂಡ್ರೆ ಅಥವಾ ಕೋಪದಲ್ಲಿ ಬೇರೆಯವರ ತಪ್ಪುಗಳನ್ನು ಬಹಿರಂಗಪಡಿಸೋದಕ್ಕೆ ಹೋದರೆ ಅದು ನಿಮ್ಮ ಸುಂದರ ಭವಿಷ್ಯವನ್ನು ಒಂದೇ ಕ್ಷಣದಲ್ಲಿ ಹಾಳು ಮಾಡಬಹುದು. ನಂತರ ನೀವು ಎಷ್ಟು ಪಶ್ಚಾತ್ತಾಪ ಪಟ್ಟರೂ ಕೂಡ ಹೋದ ಕಾಲ ಅಥವಾ ಆಡಿದ ಮಾತು ಮರಳಿ ಬರೋದಿಲ್ಲ. ಅದಕ್ಕಾಗಿಯೇ ಈ ದಿನಗಳಲ್ಲಿ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಲಿ. ಯಾರಾದರೂ ನಿಮ್ಮನ್ನು ಕೆಣಕಿದ್ರು ನಿಮ್ಮ ವಿಷಯಗಳನ್ನು
ತಿಳಿದುಕೊಳ್ಳೋದಕ್ಕೆ ಬಂದರೂ ಮೌನವಾಗಿರೋದನ್ನು ಕಲೀರಿ. ಈ ಸಮಯದಲ್ಲಿ ನಿಮ್ಮ ಮೌನವೇ ನಿಮ್ಮ ಅತ್ಯಂತ ಶಕ್ತಿಯುತ ಆಯುಧ. ಕೆಲವರು ನಿಮ್ಮನ್ನು ಬದಲಾಗಿದ್ದಾರೆ, ಕ್ರೂರಿ ಅಂತ ಕರಿಬಹುದು. ಆದರೆ ನಿಮ್ಮ ಆಂತರಿಕ ಶಾಂತಿಗಾಗಿ ನೀವು ಕೆಲವರಿಂದ ಅಂತರ ಕಾಯ್ದುಕೊಳ್ಳೋದು ತಪ್ಪು ಖಂಡಿತ ಅಲ್ಲ. ಅದು ನಿಮ್ಮ ಹಕ್ಕು. ಈ 4 ದಿನಗಳಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾತನಾಡೋದಾದರೆ, ನಿರೀಕ್ಷಿಸದ ಆಕಸ್ಮಿಕ ಖರ್ಚುಗಳು ನಿಮ್ಮ ಬಜೆಟನ್ನು ಏರುಪೇರು ಮಾಡಬಹುದು. ನಿಮ್ಮ ಅತಿಯಾದ ರಹಸ್ಯ ಹೂಡಿಕೆಗಳ ನಡುವೆ ಕೂಡ ಇತರರಿಗಾಗಿ ಹಣ ಖರ್ಚು ಮಾಡೋದು ಅಥವಾ ಗುಪ್ತ ವ್ಯವಹಾರಗಳಿಂದ ಹಣ ನಷ್ಟವಾಗುವ ಸಾಧ್ಯತೆ ಇರುತ್ತೆ. ಅತ್ಯಂತ ಮುಖ್ಯವಾದ ಕಿವಿಮಾತು ಏನಂದರೆ, ಈ ದಿನಗಳಲ್ಲಿ ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಅಥವಾ ತುಂಬ ಹತ್ತಿರದವರು ಅಂತೇಳಿ ದೊಡ್ಡ ಮೊತ್ತದ ಸಾಲ ನೀಡೋದು ಅಥವಾ ಬೇರೆಯವರ ಸಾಲಕ್ಕೆ ಶ್ಯೂರಿಟಿ ಸಹಿ ಹಾಕೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಡಿ. ನೀವು ಮಾಡುವ ಈ ಸಹಾಯವೇ ಮುಂದೆ ನಿಮಗೆ ಕಾನೂನಾತ್ಮಕ ಅಥವಾ ಆರ್ಥಿಕ ಸಂಕೋಲೆಯಾಗಿ ಕಾಡಬಹುದು. ಕುಟುಂಬದಲ್ಲಿ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ನಿಮ್ಮಿಬ್ಬರ ನಡುವೆ ಪ್ರೀತಿ ಇದ್ರೂ ಸಂಶಯ ಮತ್ತು ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಗೊಂದಲ ಸೃಷ್ಟಿಯಾಗ್ಬೋದು. ಪ್ರೀತಿಗಿಂತ ಅಹಂಕಾರ ದೊಡ್ಡದಲ್ಲ ಎಂಬುದನ್ನು ನೆನ್ಪಿಟ್ಕೊಂಡು ತಗ್ಗಿ ಬಗ್ಗಿ ನಡೆದರೆ ಸಂಸಾರದಲ್ಲಿ ನೆಮ್ಮದಿ ಅನ್ನೋದು ಇರುತ್ತೆ. ಮಾನಸಿಕ ಒತ್ತಡ ಹೆಚ್ಚಾಗಿರೋದ್ರಿಂದ ಜನನಾಂಗಕ್ಕೆ ಸಂಬಂಧಿಸಿದ ಅಥವಾ ಕೆಳ ಹೊಟ್ಟೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ತೆಗೆದುಕೊಳ್ಳಿ. ಫ್ರೆಂಡ್ಸ್, ನೀವು ನೆನ್ಪಿಟ್ಕೊಳ್ಳಿ, ಈಗ ನೀವು ಪಡುವ ಶ್ರಮ ನಿಮ್ಮ ಮುಂದಿನ ಇಡೀ ಭವಿಷ್ಯದ ಬದುಕನ್ನು ಬರೆಯುತ್ತೆ. ವೃಶ್ಚಿಕ ರಾಶಿಯವರೇ, ನೀವು ಚೀಲಿನ ಸ್ವಭಾವದವರು, ಯಾರಿಗೂ ಸುಲಭವಾಗಿ ಸೋಲೋಬೋದಿಲ್ಲ. ಎಷ್ಟು ಬಾರಿ ಬಿದ್ದರೂ ಮತ್ತೆ ಅತ್ಯಂತ ರಹಸ್ಯವಾಗಿ ಮತ್ತು ಶಕ್ತಿಯುತವಾಗಿ ಪುಟಿದೆದ್ದು ಬರುವ ಅದ್ಭುತ ಚೈತನ್ಯ ನಿಮ್ಮಲ್ಲಿ ಇದೆ. ನಿಮ್ಮ ಕಣ್ಣೀರು ಮತ್ತು ಕಷ್ಟಗಳು ಆ ದೇವರಿಗೆ ಕಾಣಿಸುತ್ತೆ. ಈ 4 ದಿನಗಳ ಸವಾಲುಗಳು ಮುಗಿದಿದ್ದಂತೆ ನಿಮ್ಮ ಜೀವನದಲ್ಲಿ ಹೊಸ ಆಶಾಕಿರಣ ಮೂಡಲಿದೆ. ಸ್ಥಗಿತಗೊಂಡಿದ್ದ ಕೆಲಸಗಳು ಪುನಃ ಆರಂಭವಾಗುತ್ತೆ. ನಿಮಗೆಲ್ಲರಿಗೂ ಕೂಡ ವಿಡಿಯೋ ಇಷ್ಟ ಆಯ್ತಂದರೆ ವಿಡಿಯೋಗೆ ಲೈಕ್ ಮಾಡಿ, ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.